ಶೋಭಾ ಶ್ರೀ ದೇವನಾಥ್ ಹಾಗೂ ಶ್ರೀಮತಿ ರಾಜಲಕ್ಷ್ಮಿ ದಂಪತಿಗಳ 5ನೇ ಹಾಗೂ ಕೊನೆಯ ಮಗಳು ಈ ಶೋಭಾ. ಬೆಂಗಳೂರಿನ ವಿದ್ಯಾವರ್ಧಕ ಶಾಲೆಯಲ್ಲಿ SSLC ವರೆಗೂ ಓದಿದ್ದಾರೆ. ತಂದೆ ಪೊಲೀಸ್ ಇನ್ಸ್ಪೆಕ್ಟರ್, ತಾಯಿ ಗೃಹಿಣಿ. ಶೋಭಾ ಅವರ ಅಕ್ಕ ಜ್ಯೋತಿ ಅವರು ಋತುಗಾನ ಎಂಬ ಕನ್ನಡ ಚಿತ್ರದಲ್ಲಿ ಅಭಿನಯಿಸುತ್ತಿದ್ದರು. ಆ ಚಿತ್ರದಲ್ಲಿ ದಿನೇಶ್ ಅವರ ಮಗಳ ಪಾತ್ರಕ್ಕೆ ಭರತನಾಟ್ಯಂ ಗೊತ್ತಿರುವ ಒಬ್ಬ ಹೆಣ್ಣು ಮಗಳು ಬೇಕಾಗಿತ್ತು. ಈ ಸಿನಿಮಾದ ಕತೆ ಹಾಗೂ ಚಿತ್ರಕಥೆ ಬರೆದಿದ್ದ ಶ್ರೀ ಸುಂದರ್ ಕೃಷ್ಣ ಅರಸ್ ಅವರ ಕಣ್ಣಿಗೆ ಬಿದ್ದಿದ್ದು ಈ ಶೋಭಾ. ಋತುಗಾನ ಚಿತ್ರದ ಮೂಲಕ ಬೆಳ್ಳಿ ಪರದೆಯನ್ನು ಪ್ರವೇಶಿಸಿ ಭಾರತಿಯವರೊಂದಿಗೆ ಹೊಸ ಮೇಡಮ್, ಆರ್ತಿ ಅವರ ಜೊತೆ ತಾಯಿಯ ಮಡಿಲಲ್ಲಿ ಚಿತ್ರದಲ್ಲಿ ಅವರ ತಂಗಿಯಾಗಿ ಇವರು ನಟಿಸಿದ ಪಾತ್ರ ಸಾಕಷ್ಟು ಜನಪ್ರಿಯತೆ ತಂದುಕೊಟ್ಟಿತು. ಈಕೆ ಕಲಾವಿದೆಯ ಜೊತೆಗೆ ಒಬ್ಬ ಅದ್ಭುತವಾದ ಭರತನಾಟ್ಯ ನೃತ್ಯಗಾತಿಯೂ ಹೌದು. ಡಾಕ್ಟರ್ ರಾಜ್ಕುಮಾರ್ ಅವರೊಂದಿಗೆ ಹೊಸ ಬೆಳಕು, ಚಲಿಸುವ ಮೋಡಗಳು, ಒಂದು ಮುತ್ತಿನ ಕಥೆ, ಶ್ರೀ ಅನಂತನಾಗ್ ಅವರ ಜೊತೆಗೆ ಮುದುಡಿದ ತಾವರೆ ಅರಳಿತು, ಶ್ರೀ ಶ್ರೀನಾಥ್ ಅವರ ಬೆಟ್ಟದ ತಾಯಿ ಚಿತ್ರದ ಇವರ ಪಾತ್ರಗಳು ಇವರಿಗೆ ಸಾಕಷ್ಟು ಗುರುತು ಗೌರವ ತಂದುಕೊಟ್ಟಿತು. ಶ್ರೀ ವಿಜಯ್ ಕುಮಾರ್ ಅವರನ್ನು ಮದುವೆಯಾಗಿ ಸುಖವಾಗಿ ಜೀವನ ನಡೆಸುತ್ತಿರುವ ಇವರಿಗೆ ಮುರಳಿ ಎಂಬ ಒಬ್ಬ ಗಂಡು ಮಗ ಕೂಡ ಇದ್ದಾರೆ. ಸುಮಾರು 35 ವರ್ಷಗಳಿಂದ ಚಿತ್ರರಂಗ, ಮಾಧ್ಯಮ, ಅಭಿಮಾನಿಗಳಿಂದ ದೂರವೇ ಇದ್ದ ನಮ್ಮ ಈ ಶೋಭಾ ಅವರು ಪ್ರೇಕ್ಷಕರ ಪ್ರೀತಿಗೆ ಕರಗಿ, ನಮ್ಮ ಒತ್ತಾಯಕ್ಕೆ ಮರುಗಿ ಇದೇ ಮೊಟ್ಟ ಮೊದಲ ಬಾರಿಗೆ ದೃಶ್ಯ ಮಾಧ್ಯಮದಲ್ಲಿ, ಡಿಜಿಟಲ್ ಮೀಡಿಯಾದಲ್ಲಿ ನಮ್ಮ RR ಕನಸುಗಳ ಕಾರ್ಖಾನೆಗೆ ಸಂದರ್ಶನವನ್ನು ಕೊಟ್ಟಿದ್ದಾರೆ. ಸ್ವಾಗತಿಸಿ ಶೋಭಾ ಅವರನ್ನು. ಇಷ್ಟು ವರ್ಷಗಳ ನಂತರ ಒಬ್ಬ ಪರಿಶುದ್ಧವಾದ, ಕಲ್ಮಶವಿಲ್ಲದ ಈ ಕಲಾವಿದೆಯನ್ನು ನಿಮ್ಮ ಮನಸ್ಸಿಗೆ ಹಾಗೂ ಮನೆಗಳಿಗೆ. ನೂರೊಂದು ನೆನಪು. ನಿಮ್ಮ ಪ್ರೀತಿಯ ರಘುರಾಮ್ ಮಾಡುವ ನಮಸ್ಕಾರಗಳು. ಹಾಗೆ ನನ್ನ ನಿಮ್ಮ ಪ್ರೀತಿಯ ಈ 101 ನೆನಪು ಸರಣಿಗೆ ಸ್ವಾಗತ, ಸುಸ್ವಾಗತ. ಇದು 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 ತುಂಬ 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 ಸ್ಪೆಷಲ್ ಆಗಿರೋ ಸರಣಿ, ತುಂಬ ಕಾದಿರೋವಂಥ ಸರಣಿ, ಆ್ಯಂಡ್ ನೀವೆಲ್ಲ ತುಂಬ ಕೇಳಿರೋವಂಥ ಸರಣಿ, ನೀವೆಲ್ಲ ತುಂಬ ಅಪೇಕ್ಷೆ ಪಟ್ಟಿರುವಂಥ ಸರಣಿ. ಸಾಕಷ್ಟು ಮೆಸೇಜ್ಗಳು, ಎಷ್ಟು ಮೆಸೇಜ್ಗಳು ದೇವರೇ. ಸರ್ ಶೋಭಾ ಮೇಡಮ್ ಅವ್ರನ್ನ ಇಂಟ್ರ್ಯೂ ಮಾಡಿ, ಸರ್ ಶೋಭಾ ಮೇಡಮ್ ಅವ್ರನ್ನ ಇಂಟ್ರ್ಯೂ ಮಾಡಿ, ಸರ್ ಅದೇ ಸರ್ ಹೊಸ ಬೆಳಕಿನಲ್ಲಿ ಸರಿತಾ ಅವ್ರ ತಂಗಿ ಕ್ಯಾರೆಕ್ಟರ್ ಮಾಡಿದಾರಲ್ಲ ಅವರು, ಸರ್ ತಾಯಿಯ ಮಡಿಲು ಸಿನಿಮಾದಲ್ಲಿ ಆರ್ತಿ ಅವ್ರ ತಂಗಿ ಮಾಡಿದಾರಲ್ಲ ಅವರು. ಎಷ್ಟು ಮೆಸೇಜ್ಗಳು ನಿಮ್ಮದು. ಚಲಿಸುವ ಮೋಡಗಳಲ್ಲಿ ಒಂದು ಪಾತ್ರ ಮಾಡಿದಾರಲ್ಲ ಸರ್, ಆ ಶೋಭಾ ಅವರು. ಸರ್ ನಿಜ, ನಾನು ಈಗಾಗಲೇ ತಿಳಿಸಿದ್ದೆ, ಮತ್ತೆ ತಿಳಿಸ್ತಾ ಇದ್ದೀನಿ. ಈ ಶೋಭಾ ಮೇಡಮ್ನ ಹುಡುಕೋದಕ್ಕೆ ನಾನು 2 ವರ್ಷ ತೊಗೊಂಡಿದ್ದೀನಿ. ಇಲ್ಲಿ ಇವತ್ತು ಈ ಮನೆಗೆ ಬರೋದಕ್ಕೆ ಕಾರಣಕರ್ತರಾದವ್ರನ್ನ ನಾನು ನೆನೆಸ್ಕೊಳ್ಳಬೇಕು. ಮೊದಲನೇದಾಗಿ ತುಂಬ ನನಗೆ ಒತ್ತಡ ಹಾಕಿದವರು ಶೋಭಾ ಮೇಡಮ್ನ ಇಂಟರ್ವ್ಯೂ ಮಾಡಲೇಬೇಕು ಅಂತ ನಮ್ಮ ಡಾಕ್ಟರ್ ರಾಜ್ ಬೇಲೋಸ್ನ ಪ್ರಕಾಶ್ ಅವರು, ಅವ್ರದ್ದು ನಾನು ಮಾತಾಡ್ಸಿದ್ದೀನಿ, ನೀವು ನೋಡಿದ್ದೀರಾ. ಅದಾದಮೇಲೆ ನನಗೆ ಇಲ್ಲಿಗೆ ಅಂದರೆ ಈ ಲೀಡ್ ಸಿಗೋದಕ್ಕೆ ಮುಖ್ಯವಾದ ಕಾರಣ ಒಬ್ಬರು ದೀಪಕ್ ಅಂತ, ನಮ್ಮ ಯೂಟ್ಯೂಬ್ ವಾಹಿನಿಯ ರೆಗ್ಯುಲರ್ ಸಬ್ಸ್ಕ್ರೈಬರ್ ಅವರು. ನಮಗೆ ಕೆಲವು ಸಜೆಷನ್ಗಳು, ಸಲಹೆ ಸೂಚನೆ ಕೊಡ್ತಿರ್ತಾರೆ. ಅವ್ರ ಮೂಲಕ ನಮ್ಮ ಆತ್ಮೀಯರೇ ಅವರು ನಿತಿನ್ ನಾಯಕ್ ಅಂತ, ಅಂಕೋಲಾ ನಿತಿನ್ ನಾಯಕ್ ಅಂತ, ಅವ್ರ ಲೀಡ್ ಸಿಕ್ತು. ಅಂಕೋಲಾ ನಿತಿನ್ ನಾಯಕ್ ಅವ್ರಿಗೆ ನಮ್ಮ ಶೋಭಾ ಮೇಡಮ್ ಅವರ ಮಗನ ಫ್ರೆಂಡ್ ಚಿದಂಬರಂ ಅಂತ ಅವ್ರ ಫ್ರೆಂಡು. ಹೀಗೆ ಇದನ್ನೆಲ್ಲ ನಾನು ಹಿಂದಿನ ಸಂಚಿಕೆಗಳಲ್ಲಿ ಹೇಳಿದ್ದೀನಿ. ಸೊ ಎಲ್ಲರ ನನ್ನ ನೆನೆಸ್ಕೊಂಡು ಇವತ್ತು ನಮ್ಮ ಚಿದಂಬರಂ ಅವ್ರಿಗೂ ಒಂದು ಥ್ಯಾಂಕ್ಸ್ ಹೇಳ್ತಾ ನಾನು ಶೋಭಾ ಮೇಡಮ್ ಅವ್ರ ಮನೆಗೆ ಬಂದಿದ್ದೀನಿ. ನಾನು ಅವರ ಯಜಮಾನರು ವಿಜಯ್ ಕುಮಾರ್ ಸರ್ ಬಗ್ಗೆ ನಾನು 2 ಮಾತು ತಿಳಿಸ್ಲೇಬೇಕು. ತುಂಬ ತುಂಬ ಸೂಕ್ಷ್ಮ ಮನಸ್ಸಿನ ವ್ಯಕ್ತಿ, ತುಂಬ ನಾಜೂಕು ಮನಸ್ಸಿನ ವ್ಯಕ್ತಿ. ಸ್ವಲ್ಪ ಟೈಮ್ ತೊಗೊಂತು ನಾನು ಅವರು ಮಾತಾಡಿ ಅರ್ಥ ಮಾಡ್ಕೊಂಡು ಈ ಕಾರ್ಯಕ್ರಮ ಮಾಡೋದಕ್ಕೆ. ಫೈನಲಿ ನಿಮ್ಮ ಶೋಭಾ ಮೇಡಮ್ ಮನೆಗೆ ಬಂದಿದ್ದೀನಿ, ಅವ್ರ ಪಕ್ಕದಲ್ಲಿ ಕೂತಿದ್ದೀನಿ. ಈಗ ಅವ್ರನ್ನ ಪರಿಚಯ ಮಾಡ್ಕೊಡ್ತಿದ್ದೀನಿ. ಹಾಗಿದ್ರೆ ನಿಮ್ಮೆಲ್ಲರಿಗೂ ನಿಮ್ಮ ಪ್ರೀತಿಯ 101 ನೆನಪು ಸರಣಿಗೆ ಸ್ವಾಗತ, ಸುಸ್ವಾಗತ. ನಿಮಗೆಲ್ಲ ಗೊತ್ತು, ಈ ಕಾರ್ಯಕ್ರಮ ಮಾಡಬೇಕಾದ್ರೆ ನಿಮ್ಮ ರಘುರಾಮ್ ಮುಖಕ್ಕೆ ಬಣ್ಣ ಹಚ್ಚಲ್ಲ, ಬಣ್ಣದ ಮಾತಾಡಲ್ಲ. ಆದರೆ ಬಣ್ಣದ ಲೋಕದ ಅಪರೂಪದ ವ್ಯಕ್ತಿಗಳನ್ನ, ಸತ್ಯಗಳನ್ನ, ಸಾಧಕರನ್ನ ಎಲ್ಲೇ ಇರಲಿ ಹೋಗಿ ಹುಡುಕಿ ಹೆಕ್ಕಿ ಅವರ ಜೀವನದ ಕಥೆನ ನಿಮ್ಮ ಮುಂದೆ ದಾಖಲಿಸೋದು ಮರೆಯಲ್ಲ ಅಂತ ಹೇಳ್ತಾ ಮತ್ತೊಮ್ಮೆ ಮಗದೊಮ್ಮೆ ಸ್ವಾಗತ ಬಯಸ್ತೇನೆ. 101 ನೆನಪು. ಎಸ್ ಸ್ನೇಹಿತರೆ, ನನ್ನ ಜೊತೆಗಿದ್ದಾರೆ ಈಗ ನಮ್ಮ ಶೋಭಾ ಮೇಡಮ್ ಅವರು. ಅಮ್ಮ ನಮಸ್ಕಾರ. ಖುಷಿ ಆಯ್ತಮ್ಮ, ನಿಮ್ಮನ್ನು ಅವತ್ತು ನೋಡಿದಾಗ ನನಗೆ ಖುಷಿ ಆಗಿತ್ತು. ಇವತ್ತು ಕ್ಯಾಮ್ರಾ ಮುಂದೆ ನಿಮ್ಮನ್ನು ನೋಡಿ ಇನ್ನೂ ಖುಷಿ ಆಯಿತು. ನಿಮ್ಮನ್ನು ನೋಡಿದ್ರೆ ನಂಗೆ ತುಂಬ ಖುಷಿ ಆಯಿತು. ನನಗೆ ಅಮ್ಮ ತುಂಬ ಎಷ್ಟು ವರ್ಷ ಆಗಿದೆಯಮ್ಮ ಕ್ಯಾಮ್ರಾ, ಬಣ್ಣ, ಬೆಳಕು ಇದನ್ನೆಲ್ಲ ನೋಡಿ? ಆಯಿತು, ತುಂಬಾನೇ ವರ್ಷ ಆಗೋಯ್ತು. 30 ವರ್ಷದ ಮೇಲಾಗಿದೆ. ಆಗೋಗಿದೆ. ಆಫ್ಟರ್ ಮ್ಯಾರೇಜು ಕ್ಯಾಮ್ರಾ ಫೇಸ್ ಮಾಡಿಲ್ಲ. ಸೊ 30 ವರ್ಷ 32 ವರ್ಷ ಆದ್ಮೇಲೆ ಮತ್ತೆ ಕ್ಯಾಮ್ರಾ ಮುಂದೆ ಬರ್ತಾ ಇದ್ದೀರಾ. ಖಂಡಿತ. ಸೊ ಇದು ಬರೋ ಹಾಗೆ ನೀವು ಮನಸ್ಸು ಮಾಡಿದಕ್ಕೆ ನಿಮಗೆ, ನಿಮ್ಮ ಯಜಮಾನರು ಶ್ರೀ ವಿಜಯ್ ಅವ್ರಿಗೆ, ನಿಮ್ಮ ಮಗ ಶ್ರೀ ಮುರಳಿ ಅವ್ರಿಗೆ
ಮೊದಲನೇದಾಗಿ ಥ್ಯಾಂಕ್ ಯು ಹೇಳ್ತೀನಿ. ಯಾಕೆಂತಂದರೆ ತುಂಬ ಜನ ನಿಮ್ಮ ಅಭಿಮಾನಿಗಳಿದ್ರಮ್ಮ, ಸಾಕಷ್ಟು ಜನ ನಿಮ್ಮ ಬಗ್ಗೆ ಕೇಳಿದರು. ಸೊ ಅವ್ರದ್ದೆಲ್ಲರದ್ದು ಪ್ರೀತಿ, ವಿಶ್ವಾಸ, ಮಮತೆ, ಒಂದಿಷ್ಟು ಪ್ರಶ್ನೆಗಳ ರಾಶಿನ ತಗೊಂಡು ಕಾರ್ಯಕ್ರಮಕ್ಕೆ ನಿಮ್ಗೆ ಸ್ವಾಗತನ ಬಯಸ್ತಾ ಇದ್ದೀರಮ್ಮ. ಖಂಡಿತ ಇಂಥ ಅಭಿಮಾನಿಗಳು ಇದ್ದಾರೆ ಅಂದರೆ ನನಗಿನ್ನೂ ಖುಷಿ ಆಗುತ್ತೆ. ಖಂಡಿತ. ಯಾಕೆಂದರೆ ಎಲ್ಲೋ ಮರ್ತೋಗಿದ್ದಾರೆ, ಏನು ತುಂಬ ವರ್ಷ ಆಯ್ತಲ್ಲ, ಆಯಿತು ಅಂದ್ಕೊಂಡು ನಾನು ಸುಮ್ಮನೆ ಇದ್ದೆ. ಯಾವಾಗ ನಿಮ್ಮ ಬಾಯಿಂದ ಬಂತೋ ನನಗಿನ್ನೂ ತುಂಬ ಖುಷಿ ಆಯಿತು. ಎಸ್, ನೀವು ನೋಡಿ ಈ ಕಾರ್ಯಕ್ರಮ ಬರ್ತಾ ಇರೋವಾಗೇನೆ ಜನಗಳು ನಿಮಗೆ ಬಗ್ಗೆ ಆಡೋ ಮೆಸೇಜ್ಗಳನ್ನ ನೋಡಿ ನಿಮಗೆ ಖುಷಿ ಆಗುತ್ತೆ. ಎಸ್ ಮಾ, ನಾವಿವಾಗ ನಿಮ್ಮ ಬಾಲ್ಯಕ್ಕೆ ಹೋಗೋಣಮ್ಮ, ನಿಮ್ಮ ನೆನಪಿನ ಊರುಗಳಿಗೆ ಹೋಗೋಣ. ಮೂಲತಃ ನಮ್ಮ ಮಲ್ಲೇಶ್ವರಂ ಕಡೆಯವರ, ಬೆಂಗಳೂರು. ಹೌದು ಹೌದು. ಸೊ ತಂದೆಯವರು ಇನ್ಸ್ಪೆಕ್ಟರ್, ತಾಯಿ ಹೌಸ್ ವೈಫ್. ನೀವು ಅಣ್ಣ ತಮ್ಮಂದ್ರು, ಒಬ್ಬ ಅಣ್ಣ. ನಾನೇ ನಮ್ಮ ಮನೇಲಿ ಕೊನೆಯವಳು. 5 ಜನ ಮಕ್ಕಳು. 5 ಜನ ಮಕ್ಕಳು. ಅದರಲ್ಲಿ 4 ಹೆಣ್ಣು, 1 ಗಂಡು, ನಾನು ಕೊನೆಯವಳು. ಓಕೆ, ಹೇಗಿತ್ತಮ್ಮ ನಿಮ್ಮ ಬಾಲ್ಯ? ಹೇಗಿತ್ತು? ಯಾವ ಸ್ಕೂಲ್ ಓದಿದ್ದು? ನಾವು ವಿದ್ಯಾವರ್ಧಕ. ಮಲ್ಲೇಶ್ವರಂ ಇದ್ದಾಗ ವಿವೇಕಾನಂದ ಸ್ಕೂಲ್ ಅಂತ ಒಂದಿತ್ತು, ಅಲ್ಲಿ ಓದ್ತಾ ಇದ್ದೆ. ಅಲ್ಲಿಂದ ಅಪ್ಪನಿಗೆ ಸ್ವಲ್ಪ ಟ್ರಾನ್ಸ್ಫರ್ ಅದು ಇದು ಓಡಾಟಗಳು ಜಾಸ್ತಿ ಆಯ್ತಲ್ಲ, ಈ ಕಡೆ ಬಂದಾಗ ನಾವು ಫುಲ್ಲು ಈ ಕಡೆ ರಾಜಾಜಿನಗರ ಕಡೆ ಮಹಾಲಕ್ಷ್ಮಿ ಲೇಔಟ್ ಇದೆಯಲ್ಲ, ಅಲ್ಲಿಗೆ ಬಂದ್ಬಿಟ್ಟು ಅಲ್ಲಿಗೆ ಬಂದಾದ್ಮೇಲೆ ನಾನು ವಿದ್ಯಾವರ್ಧಕ ಸಂಘದ ಅದಲ್ಲಿ ಸ್ಕೂಲಲ್ಲಿ ಟೀಚ್ ಮಾಡ್ಕೊಂಡಿದ್ದೆ. ಹೇಗಿದ್ರಿ ಬಾಲ್ಯದಲ್ಲಿ ನೀವು? ಬಾಲ್ಯದಲ್ಲಿ ಮಾಮೂಲಿ, ಬಾಲ್ಯದ್ದು ಇದು ಕೇಳಬೇಕಾ, ಖುಷಿಯಾಗಿ ನಮ್ಮದೇ ರಾಜ್ಯ ಮಕ್ಕಳಿಗೆ. ಆದರೆ ನಾನು ಏನಪ್ಪ ಅಂದರೆ ಫ್ರೆಂಡ್ ಸರ್ಕಲ್ನು ನಾನು ಜಾಸ್ತಿ ಮಾಡ್ತಾ ಇರಲಿಲ್ಲ. ಯಾರಾದರೂ ಒಬ್ಬರು ಅಷ್ಟೇ ಹೊರತು ಜಾಸ್ತಿ ಆ ಥರ ಮಿಂಗಲ್ ಆಗೋದು ಇದೆ. ನನಗೇನಿದ್ರು ಮನೆ ಆಯಿತು, ನಾನಾಯಿತು. ಓಕೆ, ಮನೆಯಲ್ಲಿ ಅಪ್ಪ ಅಮ್ಮ, ನಿಮ್ಮ ಅಣ್ಣ, ನಿಮ್ಮ ಅಕ್ಕಂದ್ರು, ಆ ಒಂದು ಬಾಂಧವ್ಯಗಳು ಹೇಗಿತ್ತು? ತುಂಬ ಚೆನ್ನಾಗಿತ್ತು, ತುಂಬ ಚೆನ್ನಾಗಿತ್ತು. ನನ್ನನ್ನು ಅಂದರೆ ತುಂಬ ಪ್ರೀತಿ ಮಾಡೋರು. ನಮ್ಮ ಅಕ್ಕಂದಿರಾಗಲಿ ಅಂದರೆ ಸ್ವಲ್ಪ ಕಿರಿಕ್ ಮಾಡ್ತಿದ್ದು ನಮ್ಮ ಅಣ್ಣನೇ. ಯಾಕೆಂದರೆ ಅವ್ನಿಗೆ ಯಾರು ಇಲ್ಲವಲ್ಲ, ನನ್ನನ್ನು ಇಟ್ಕೊಂಡು ಕಿರಿಕ್ ಮಾಡೋನು ಎಲ್ಲ ಮಾಡೋನು ಅಷ್ಟೇ ಹೊರತು. ಆದರೆ ನಮ್ಮ ಅಕ್ಕಂದಿರ್ಗೆ ಮಾತ್ರ ಅವ್ರು ಏನೇ ಇದು ಮಾಡಿದ್ರು ಫಸ್ಟು ನನಗೆ ಪ್ರಾಮುಖ್ಯತೆ ಕೊಡ್ತಾ ಇದ್ದಿದ್ದು. ಏನೇ ಅಪ್ಪ ಬಟ್ಟೆ ತೊಗೊಳ್ಳಿ, ಏನೇ ಮಾಡಿದ್ರು ಫಸ್ಟು ಶೋಭಾಗೆ ತೊಗೊಂಡ್ಬಿಡಪ್ಪ, ನಮ್ಗೆ ಇಲ್ಲದೇ ಇದ್ರೂ ಪರವಾಗಿಲ್ಲ. ಯಾಕೆಂದರೆ ನಮ್ಮದೊಂಥರ ಸಣ್ಣ ಕುಟುಂಬ, ಅಪ್ಪ ಮಾಡೋ ಪೊಲೀಸ್ ಇದರಲ್ಲೇ ನಮಗೆ ಜೀವನ ನಡಿಬೇಕಾಗಿತ್ತು. ಆ ಇದರ ತೂಕವಾಗಿ ನಮ್ಮಪ್ಪ ಬೆಳೆಸ್ತಾಯಿದ್ರು ಅಷ್ಟೇ ಹೊರತು ನಮಗಂತೂ ಯಾವ ಕೊರೆನೂ ಇಲ್ಲ. ನಮ್ಮಪ್ಪ ಯಾವ ಕೊರೆನೂ ಇಟ್ಟಿಲ್ಲ, ಅಷ್ಟು ಚೆನ್ನಾಗಿ ನೋಡಿಕೊಂಡ್ರು. ಅದರಲ್ಲೂ ಮೇಲಾಗಿ ನಮ್ಮಮ್ಮ ಇದ್ದಾರಲ್ಲ, ನಮ್ಮಮ್ಮನ ಕೈ ತುತ್ತು ಇವತ್ತಿಗೂ ನಾನು ಮರೆಯೋಕ್ಕಾಗಲ್ಲ. ಇವತ್ತು ಒಂದೊಂದು ಡಿಶ್ ನಾವು ಮಾಡಿದಾಗ ನಮ್ಮ ಅಮ್ಮನಿಗೆ ನಮ್ಕೊ ಬರೋದು, ಓ ಅಮ್ಮ ಹಿಂಗೆ ಮಾಡ್ತಿದ್ದಲ್ಲ, ಅದು ಹೆಂಗೆ ನನಗೆ ಬಂತು, ಓ ಅಮ್ಮನ ಆಶೀರ್ವಾದ ಇದೆ ನನಗೆ, ಆ ಥರ ಅಂತ ತಿಳ್ಕೊಂಡು ನಾನು ಇದು ಮಾಡಿದೆ ಹೊರತು. ಆದರೆ ಬಾಲ್ಯ ಜೀವನ ನೆನೆಸ್ಕೊಂಡ್ರೆ ನಿಜವಲ್ಲೂ ನಾವಿನ್ನೂ ಯಾಕೆ ಇಷ್ಟು ಬೇಗ ದೊಡ್ಡವರಾಗ್ಬಿಟ್ಟು, ಯಾಕೆ ತಾಯಿ ಮನೆ ಬಿಟ್ಟು ಈ ಮನೆಗೆ ಬಂದ್ಬಿಟ್ಟು ಅನ್ನೋದು ಮನಸ್ಸಲ್ಲಿ ಕೊರಗಿರುತ್ತೆ. ಯಾವುದಾದ್ರೂ ನೋಡಿದಾಗ, ಒಂದು ಪಿಕ್ಚರ್ ನೋಡಿದಾಗ, ತಾಯಿ ಮಗಳು ಪಿಕ್ಚರ್ ನೋಡಿದಾಗ, ಅಯ್ಯೋ ನಾವು ಹಿಂಗೆ ಅಲ್ವ ಇದ್ದಿದ್ದು, ಎಷ್ಟು ಕಾಲ ಬದಲಾಗೋಯ್ತಲ್ವ, ಎಲ್ಲೆಲ್ಲಿ ನಮ್ಮ ಜೀವನ ಹೆಂಗೆಂಗೋ ಸಾಗ್ಬಿಡ್ತು. ಆ ರೀತಿ ಒಂಥರ ಆ ನೆನಪುಗಳು ಖಂಡಿತ ಅದು ಮರೆಯೋಕ್ಕಾಗಲ್ಲ. ಆ ಬಾಲ್ಯದ ನೆನಪುಗಳು ಯಾವುದೂ ನಮಗೆ ಮರೆಯೋಕ್ಕಾಗಲ್ಲ. ಎಲ್ಲವೂ 101 ನೆನಪೆ. ಖಂಡಿತ ಆ 101 ನೆನಪಿದೆಯಲ್ಲ, ನಾವು ಜೀವಂತ ಇರೋವರೆಗೂ ನಮ್ಮ ಜೊತೆಲಿರುತ್ತೆ. ಓಕೆ, ಅಂದರೆ ಅಪ್ಪ ಪೊಲೀಸ್ ಆಫೀಸರ್ ಅಂತ ಹೇಳಿದ್ರೆ, ಜನರಲಿ ಒಂದು ಪೊಲೀಸ್ ಆಫೀಸರ್ ಮಗಳು ಅಂದ್ರೆ ಅಥವಾ ಮಕ್ಕಳು ಅಂತಂದ್ರೆ ಒಂದು ಪ್ರೌಢತೆ ಇರುತ್ತೆ, ನಮ್ಮ ಅಪ್ಪ ಪೊಲೀಸ್ ಗೊತ್ತಾ ಅಂತ. ಆ ಥರ ನಿಮ್ಮ ಸ್ನೇಹಿತರ ಸರ್ಕಲಲ್ಲಿ, ನಿಮ್ಮ ಶಾಲೆನಲ್ಲಿರ್ಬೋದು, ಅಕ್ಕಪಕ್ಕ ನೆರೆಹೊರೆಯಲ್ಲಿರ್ಬೋದು, ಒಂದು ಪೊಲೀಸ್ ಮಗಳು ಅಥವಾ ನೀವು ಪೊಲೀಸ್ ಮಕ್ಕಳು ಅನ್ನೋದು ಎಷ್ಟು ಪ್ರೌಢತೆ ಇತ್ತು ನಿಮಗೆಲ್ಲ? ನಮಗೆ ಆ ಒಂದು ಇದು ನನ್ನ ಫ್ರೆಂಡ್ ಸರ್ಕಲ್ನಲ್ಲಿ ಅದೆಲ್ಲ ಇರಲಿಲ್ಲ. ಪೊಲೀಸ್ ಮಕ್ಕಳು ಅಂದರೆ ನಾನು ತುಂಬ ಫ್ರ್ಯಾಂಕ್ ಆಗಿರ್ತಿದ್ದೆ, ಮತ್ತು ಅವ್ರ ಹತ್ರ ಇದಷ್ಟೇ ಒಂಥರ ಇನ್ವಾಲ್ವ್ ಆಗ್ತಿದ್ದೆ. ಅವ್ರ ಹತ್ರ ಯಾವುದೇ ಇದು ತೊಗೊಂಡ್ರು ಕೂಡ ಆ ಥರ ನಾನು ಇದು ಮಾಡ್ತಿದ್ದೆ ಹೊರತು ನನಗೆ ಗೊತ್ತಿರಲಿಲ್ಲ ನಮ್ಮಪ್ಪ ಪೊಲೀಸು, ನಾನು ಹೀಗೆ ಇರಬೇಕು ಆ ಥರ ಇಲ್ಲ. ಆ್ಯಸ್ ಯೂಶಲ್ ಆ ಥರ ಇರ್ತಾಯಿದ್ದೆ ಹೊರತು. ಅವ್ರುಗಳು ಅಷ್ಟೇ, ಅವ್ರು ನಮ್ಮ ಮನೆಗೆ ಬರೋರು ಹೋಗೋರು, ಫ್ರೆಂಡು ಇದು ಮಾಡೋರು ಹೊರತು ಅಯ್ಯೋ ಪೊಲೀಸು. ನಮ್ಮ ತಂದೆ ಅಂತೂ ಬಿಡಿ, ನಮ್ಮ ತಂದೆ ಹೇಳ್ತೀನಲ್ಲ, ಅವರು ಒಂಥರ ಹೆಂಗರುಳು. ನಿಮ್ಮ ತಂದೆ ಹೆಸರಮ್ಮ? ದೇವನಾಥ್. ನಿಮ್ಮ ತಾಯಿಯವ್ರ ಹೆಸರು? ರಾಜಲಕ್ಷ್ಮಿ. ಅವ್ರಿಗೊಂಥರ ಹೆಂಗರುಳು. ಸ್ವಲ್ಪ ನಾವೇನಾದರೂ ಕಣ್ಣಲ್ಲಿ ನೀರು ಹಾಕ್ಬಿಟ್ರೆ ಅವರು ಬೆಟ್ಟನೇ ಬಿದ್ದಂಗೆ ಆಡ್ಬಿಡೋರು, ಅಷ್ಟೊಂದು ಇದು. ಅಂದರೆ ನಮ್ಮ ತಂದೆ ತಾಯಿಗಿಂತ ತಂದೆದ ಅಟ್ಯಾಚ್ಮೆಂಟ್ ಜಾಸ್ತಿ. ಅಪ್ಪನ ಮಗಳು? ಅಪ್ಪನ ಮಗಳು. ಓಕೆ, ಅಪ್ಪನ ಟೈಮ್ ಇರೋದಾ? ಯಾಕೆಂದರೆ ಪೊಲೀಸ್ ಇರಲಿಲ್ಲ, ಟೈಮೇ ಇರಲಿಲ್ಲ. ನಾವು ಗಲಾಟೆ ಮಾಡ್ತಿದ್ದು, ಈ ಹಬ್ಬಗಳು ಬಂದಾಗ ಇದೆಲ್ಲ ಇದು ಮಾಡೋದು ಗಲಾಟೆ ಮಾಡ್ತಿದ್ದೋ, ಅಪ್ಪ ರಜಾ ಹಾಕ್ಬಿಡು, ಎಲ್ಲಮ್ಮ ಕೊಡ್ತಾರೆ ರಜಾ,
ಹೀಗೆ ಅಂತ ಗಲಾಟೆ ಮಾಡೋರು ಹೊರತು ಅವರು ಒಂದೊಂದು ಸರಿ ನೈಟ್ ಡ್ಯೂಟಿಗೆ ಹೊಟ್ಟೋಗ್ಬಿಟ್ರೆ ಬರೋದು ಬೆಳಗ್ಗೆ ಆಗೋದು. ನಾವು ಅಷ್ಟೊತ್ತಿಗೆ ಸ್ಕೂಲ್ಗಳ್ಗೆ ಹೊರಟುಬಿಡ್ತಾ ಇದ್ವಲ್ಲ, ಬರ್ತಾ ಇರಲಿಲ್ಲ. ಮಧ್ಯಾಹ್ನ ನಾವು ಊಟ ಸ್ಕೂಲ್ಗೆ ಅಲ್ಲಿಗೆ ಕಳಿಸ್ಬಿಡೋರು ಅಮ್ಮ. ಅಲ್ಲೇ ಸಾಯಂಕಾಲ ಬರೋಷ್ಟೊತ್ತಿಗೆ ಅಪ್ಪ ರೆಡಿಯಾಗಿ ಹೊರಡೋಕ್ಕೆ ಶುರು ಆಗ್ಬಿಡೋರು. ಈ ಥರ ನಿಜವಲ್ಲೂ ಹೇಳ್ಬೇಕಂದ್ರೆ ಜಾಸ್ತಿ ಪ್ರೀತಿ ಬಂದಿದ್ದು ರಿಟೈರ್ಡ್ ಆದಮೇಲೆ. ಮನೇಲಿರೋರಲ್ಲ ಅವಾಗ? ಮನೇಲಿದ್ರು. ಸೊ ಅಪ್ಪನ ಪೊಲೀಸ್ ಡ್ರೆಸ್ಸಲ್ಲಿ ನೋಡಿದಾಗ ಏನು ಅನ್ಸುತ್ತೆ ಅಂದರೆ, ಪ್ರತಿಯೊಂದು ಹೆಣ್ಮಕ್ಳಿಗೂ ಗಂಡ ಬರೋಕ್ಕೆ ಮುಂಚೆ ಅವರ ತಂದೆನೇ ಹೀರೋ. ನಿಮ್ಮ ಮೊದಲನೇ ಹೀರೋ ನಿಮ್ಮ ತಂದೆ, ಖಂಡಿತ. ಅದರಲ್ಲೂ ಪೊಲೀಸ್ ಆಫೀಸರ್. ಅವ್ರನ್ನ ಡ್ರೆಸ್ಸಲ್ಲೆಲ್ಲ ನೋಡಿದಾಗ ಏನು ಅನ್ಸುತ್ತೆ? ಅಯ್ಯೋ ತುಂಬ ಖುಷಿ. ಎಷ್ಟು ಇದು ಮಾಡ್ತೀನಿ ಅಂದರೆ ಅವಾಗೆಲ್ಲ ಬಿಡಿ, ಇವಾಗಾದರೂ ಫೋನ್ಗಳಿದೆ, ಮೊಬೈಲ್ಗಳಿದೆ, ಎಲ್ಲ ಇದೆ. ನಿಜವಲ್ಲ ಅವಾಗ ಯಾವುದೂ ಇಲ್ಲ. ಆ ಥರ ಎಲ್ಲ ಇದ್ದಿದ್ರೆ ಎಷ್ಟು ಫೋಟೋಗಳು ತೆಗೆಸ್ಕೊಂಡ್ಬಿಡ್ತಿದ್ನೋ ನಾನು. ಅದಕ್ಕೆ ನನ್ನ ಮಗನಿಗೆ ಹೇಳ್ತಾ ಇರ್ತೀನಿ, ನಮ್ಮ ಅಪ್ಪನ ರೂಪದಲ್ಲಿ ನೀನು ನೋಡಬೇಕು ಕಣೋ, ನೀನು ಪೊಲೀಸ್ ಆಗು. ಆಗ್ತಾರೆ. ನೀನು ಆಗಬೇಕು. ನೀನು ಆ ಡ್ರೆಸ್ ಹಾಕ್ಕೊಂಡು ನನ್ನ ಮುಂದೆ ಕಣ್ಣು ಮುಂದೆ ಬಂದು ನಿಂತ್ಕೋಬೇಕು. ಅವಾಗಿರೋ ಖುಷಿ ನನಗೆ ನೀನೇನು ನನಗೆ ಕೊಡಬೇಡ. ನನಗೆ ಅದೊಂದು ಅಷ್ಟು ಪ್ರೀತಿ ಇಟ್ಕೊಂಡಿದ್ದೀನಿ ನಮ್ಮ ತಂದೆ ಮೇಲೆ. ಫ್ಯಾಂಟಾಸ್ಟಿಕ್. ಎಲ್ಲರೂ ರಜೆ ಗಿಜೆ ಕರ್ಕೊಂಡು ಹೋಗೋರ ಬೇರೆ ಊರುಗಳಿಗೆ? ಇಲ್ಲ ಅಪ್ಪ, ತುಂಬಾ ನಾವು ಅಷ್ಟು ಒಂಥರ ಮಿಡ್ಲ್ ಕ್ಲಾಸ್ ಇದು. ಏನಿದ್ರು ರಜಾ ಗಿಜಾ ಅಂತಿದ್ರು, ಎಲ್ರಿಗೂ ಮದುವೆ ಮಾಡಿದ್ರು, ಹೆಣ್ಣುಮಕ್ಳಿಗೆಲ್ಲ ಮದುವೆ ಮಾಡಿದ್ರು ಇರೋದ್ರಲ್ಲಿ. ಅದರಲ್ಲೂ ನಮ್ಮ ತಂದೆ ತಾಯಿದು ಏನಪ್ಪ ಅಂದರೆ, ಹೆಣ್ಮಕ್ಳು ಮದುವೆ ಅಂದರೆ ತಿರುಪ್ತಿಲೇ ಆಗಬೇಕು. ಅದೊಂದು ಎಲ್ಲ ಹೆಣ್ಣುಮಕ್ಳದ್ದು ತಿರುಪ್ತಿಲ್ಲ ಮಾಡಿದ್ದು. ಅದರಲ್ಲಿ ಒಬ್ಬಳದು ಬಿಟ್ಟು, ಅವಳು ನಮ್ಮ ಅಕ್ಕನೇ. ಅವಳು ಕೂಡ ಫಿಲಮ್ ಲ್ಯಾಂಡಲ್ಲಿ ಅವಳು ಸ್ವಲ್ಪ ಎಲ್ಲ ಪಿಕ್ಚರ್ಗಳು ಮಾಡ್ತಾ ಇದ್ದಳು. ಅವಳದು ಸ್ವಲ್ಪ ಲವ್ ಮ್ಯಾರೇಜ್, ಜ್ಯೋತಿ ಅಂತ. ಅವಳು ಮದುವೆ ಆಗಿದ್ದೇರು ಅಂದರೆ ಮೈಕೋ ಕಿಟ್ಟಿ ಅಂತ ಕೇಳಿರ್ಬೋದು. ಅವರು ಪ್ರಚಂಡ್ ರಾವಣ ಇದೆಲ್ಲ ಮಾಡ್ತಾಯಿದ್ರು. ಸ್ವಲ್ಪ ನಮ್ಮ ಅಕ್ಕ ಬಂದು ಡ್ರಾಮಾ ಎಲ್ಲ ಮಾಡ್ತಾಯಿದ್ಲು. ಪಿಕ್ಚರ್ ಇಲ್ದಿರ ಸಣ್ಣ ಪುಟ್ಟ ಪಿಕ್ಚರ್ಗಳು ಮಾಡೋಣ, ಜೊತೆಲಿ ಡ್ರಾಮಾನೂ ಆ್ಯಕ್ಟ್ ಮಾಡ್ತಾಯಿದ್ಲು. ಆವಾಗ ಫ್ರೆಂಡ್ ಆಗಿ ಲವ್ ಮ್ಯಾರೇಜ್ ಹೋಗಿ ಮದುವೆ ಮಾಡಿಕೊಂಡ್ರು. ಅದು ನಮ್ಮ ತಂದೆ ತಾಯಿಗೆ ಸ್ವಲ್ಪ ಕಷ್ಟವಾದಿದ್ದು. ಏನಂದರೆ ಎಲ್ಲ ಹೆಣ್ಮಕ್ಳು ನಾನು ಇದು ಮಾಡಿದ್ದೀನಲ್ಲ, ಒಬ್ಬಳು ಮಗಳಿಗೇನೋ ಮಳೆ ಆದರೂ ಕೂಡ ಅದು ನುಂಗ್ಕೊಂಬಿಟ್ರು ನಮ್ಮ ತಂದೆ ತಾಯಿ. ಸರಿ ಬಿಡು, ಹೆಣ್ಣುಮಗಳು ನಮ್ಮ ಮಗಳನ್ನ ನಾವು ಕೋಪ ಮಾಡಿಕೊಂಡ್ರೆ ಯಾರು ಅವಳಿಗೆ ಇದು ಮಾಡ್ತಾರೆ ಅಂದ್ಬಿಟ್ಟು ಆ ರೀತಿ ಮ್ಯಾನೇಜ್ ಮಾಡಿಕೊಂಡು ಎಲ್ಲ ಇದು ಮಾಡಿದ್ರು. ಕೊನೆಗೆ ನನ್ನ ಮದುವೆನೂ ಕೂಡ ಅವ್ರು ಹೇಳಿದ್ದು ತಿರುಗ್ತಿಲ್ಲ ಆಗಬೇಕು. ಆ್ಯಕ್ಚುಲಿ ನಾನು ಮದುವೆ ಆಗಬಾರ್ದು ಅಂತಲೇ ಇದ್ದೆ. ನಿಮ್ಮ ಮದುವೆ ವಿಷಯ ಮಾತಾಡ್ತೀನಿ ನಾನು, ಇನ್ನೂ ನಿಮ್ಮ ಬಾಲ್ಯದಲ್ಲೇ ಇದ್ದೀನಿ. ಮದುವೆಗೆ ಇನ್ನೂ ಬರೋದಕ್ಕೆ ಸ್ವಲ್ಪ ಟೈಮ್ ಇದೆ, ನಾನು ಮಾತಾಡ್ತೀನಿ. ನಾನು ಕಾಲೇಜಲ್ಲಿ ಓದಿದ್ದು? ಕಾಲೇಜ್ ಏನಿಲ್ಲ, 10th ವಿದ್ಯಾರ್ಥಿಕ ಅಷ್ಟೇ. ಕಾಲೇಜ್ ಮೆಟ್ಲು ಹತ್ತಲೇ ಇಲ್ಲ ನಾನು. ಅಷ್ಟೊತ್ತಿಗೆ ನನಗೆ ಫಿಲಮ್ ಲ್ಯಾಂಡಿಗೆ ಎಂಟ್ರಿ ಬಂದ್ಬಿಡ್ತು. ಸೊ ಅಲ್ಲಿಗೆ ಆ ಖುಷಿನಲ್ಲಿ ನನಗೆ ಕಾಲೇಜು ಬೇಕಾಗಿರ್ಲಿಲ್ಲ ಅನ್ನಿಸ್ಬಿಡ್ತು. ಓಕೆ. ಯಾವಾಗ ಋತುಗಾನ ಅಲ್ವಾ ಫಸ್ಟ್ ಪಿಕ್ಚರ್ ಋತುಗಾನ. ಆ್ಯಕ್ಚುಲಿ ನಾನು ರಾಧಾಕೃಷ್ಣ ಮೇಷ್ಟ್ರ ಹತ್ರ ಡ್ಯಾನ್ಸು ಹೋಗ್ತಾ ಇದ್ದೆ ಅವರಿದ್ರಲ್ಲಿ. ಆವಾಗ ಅವರೇ ಕೂಡ ಆ ಋತುಗಾನಕ್ಕೆ ಡ್ಯಾನ್ಸ್ ಡೈರೆಕ್ಟ್ರು. ಓಕೆ. ಅದರಲ್ಲಿ ಆ ಋತುಗಾನ ಪಿಕ್ಚರ್ನಲ್ಲಿ ನಮ್ಮ ಅಕ್ಕ ಮಾಡಿದ್ದಾಳೆ, ಜ್ಯೋತಿಯವರು. ಅವರು ಮಾಡಿದಾಗ ಹೀಗೆ ಡೈರೆಕ್ಟ್ರು ಕೇಳ್ತಾ ಇದ್ದಂತೆ, ಸುಂದರಕೃಷ್ಣ ಅರಸು ಡೈರೆಕ್ಟ್ರು. ಅದಕ್ಕೆ ಅವರು ಕೇಳ್ತಾ ಇದ್ರಂತೆ, ಈ ಥರ ನೀನು ಅಯ್ಯೋ ನಮ್ಗೆ ಯಾರಾದರೂ ಒಂದು ಹುಡುಗಿ ಬೇಕಲ್ಲ, ದಿನೇಶ್ ಮಗಳರು ಮಾಡೋಕ್ಕೆ, ಚಿಕ್ಕ ಹುಡುಗಿ ನಮಗೆ, ಈ ಥರ ಹೀಗೆ. ಅದಕ್ಕೆ ನಮ್ಮ ಅಕ್ಕ ಬಂದು ನನ್ನ ಇದು ಮಾಡಿದ್ಲು. ಅಯ್ಯೋ ನನ್ನ ತಂಗಿ ಇದ್ದಾಳೆ, ಅವಳು ಡ್ಯಾನ್ಸ್ ಕಲಿತಾ ಇದ್ದಾಳೆ, ಪರವಾಗಿಲ್ಲ, ಇವಾಗ ಅಲಾರಿ ಪೂಜೆ ದಿಶ್ವರ ಎಲ್ಲ ಮಾಡ್ತಾಳೆ, ಹೀಗೆ. ಅಯ್ಯೋ ಕರ್ಕೊಂಬನ್ನಿ ನೀವು. ಕರ್ಕೊಂಡೋದೆ. ಹೋಗಿದ ತಕ್ಷಣ ಇಮಿಡಿಯೇಟ್ ಮೇಕಪ್ ಹಾಕಿದ್ರು, ಕಾಸ್ಟ್ಯೂಮ್ ಹಾಕಿದ್ರು. ಅದು ಗುಬ್ಬಿ ವೀರಣ್ಣ ಇದಿದೆಯಲ್ಲ, ಅಲ್ಲಿ ಒಂದು ಶೂಟಿಂಗ್. ಇವಾಗ ರಂಗಮಂದಿರ ಇದೆಯಲ್ಲ, ಆ ರಂಗಮಂದಿರ ಇದೆಯಲ್ಲ, ಅಲ್ಲಿ ಡ್ಯಾನ್ಸ್ ಮಾಡ್ತಾ ಇದ್ದಂಗೆ ಮೇಲಿಂದ ರೋಲ್ ಇದು ಬಿದ್ದು ಮಗಳು ಸತ್ತೋಗ್ತಾಳೆ. ಆ ಸೀಕ್ವೆನ್ಸ್ ನಮ್ಮದು. ಆ ಡ್ಯಾನ್ಸ್ ಮಾಡ್ತಾಯಿದ್ದೆ. ಇವರೇ ನಟವಾಂಗ ಮತ್ತು ಇದು ಮಾಡ್ತಿದ್ದು ದಿನೇಶ್ ಅವರು, ನಾನು ಅವ್ರ ಮಗಳ ಕ್ಯಾರೆಕ್ಟ್ರು. ಅದು ಮಾಡ್ತಿದ್ದಾಗ ಯಾವಾಗ ಮೇಲಿಂದ ಬಿದ್ದು ಇದಾಗ್ಬಿಡುತ್ತೋ ಅಷ್ಟೇ. ಆ ಋತುಗಾನ ಅನ್ನೋದ್ರಲ್ಲಿ ಒಂದು ಶುರುವಿನಲ್ಲಿ ನಾನು ಫೇಸ್ ಮಾಡಿದ್ದು ಅಂದರೆ ಕ್ಯಾಮ್ರಾಗೆ ಅದೇ ಫಸ್ಟ್. ನಿಮ್ಮ ಅಕ್ಕ ಅವ್ರು ಏನು ಪಾತ್ರ ಮಾಡಿದ್ರು ಅದರಲ್ಲಿ? ಅಕ್ಕ ಅವ್ರು ಅದರಲ್ಲಿ ಡೊಂಬರಾಟ ಬರುತ್ತಲ್ಲ, ಬೀದಿನ ಆ ಥರ ಕ್ಯಾರೆಕ್ಟರ್ ಮಾಡಿ. ಹೌದು ಚಿಕ್ಕವರವರು. ನನ್ನ ಕ್ಯಾರೆಕ್ಟರ್ ಆಮೇಲೆ ಅವಳೇ ದೊಡ್ಡವಳಾದ್ಮೇಲೆ ಮಾಡ್ಕೊಂಡೋಗಿದ್ದು, ಸತ್ತ ಮೇಲೆ. ಅಂದರೆ ಅವಳನ್ನ ಡೊಂಬರಾಟ ಆಡ್ತಾ ಇದ್ದಾಗ ದಿನೇಶ್ ಅವ್ರು ನೋಡಿ ಆ ಹುಡುಗಿನ ಕರ್ಕೊಂಡ್ಬಂದು ಡ್ಯಾನ್ಸ್ ಎಲ್ಲ ಕಲಿಸಿ ಆ ಥರ ಇದು ಬಂದಿದ್ದು ಅಷ್ಟೇ ಹೊರತು ಅವಳು ಈ ಡಂಬರಾಟ ಎಲ್ಲ ಮಾಡ್ತಾ ಇದ್ರಲ್ಲ, ಆ ಇದರಲ್ಲಿ ಸೋಮು ಅಂತ ಯಾರೋ ಇದ್ದಾರೆ, ಅವ್ರ ಜೋಡಿಯಾಗಿ ಅಕ್ಕ ಡ್ಯಾನ್ಸ್.
ಓಕೆ. ಸೊ ನಿಮಗೆ ಅಂದರೆ ಏನಾದ್ರು ಜ್ಞಾಪಕ ಇದೆಯಾ ಫಸ್ಟ್ ಶಾರ್ಟ್ ತೆಗೆದಿದ್ದು ಇದು ಏನಾದರೂ ಜ್ಞಾಪಕ ಇದೆಯಾ? ಹೆಂಗಾವಾಗ ಅಷ್ಟೇನು ಜ್ಞಾಪಕ ಇಲ್ಲ. ಡ್ಯಾನ್ಸ್ ಮಾಡು ಅಂದರು, ಮ್ಯೂಸಿಕ್ ಹಾಕಿದ್ರು, ಡ್ಯಾನ್ಸ್ ಮಾಡಿದೆ. ಆಗಿದ ತಕ್ಷಣ ಹಿಂಗೆ ರೋಲ್ ಬೀಳುತ್ತಮ್ಮ ನೀನು ಬಿದ್ದುಬಿಡು ಕೆಳಗಡೆ ಅಂದರು. ಕಟ್ ಶಾರ್ಟ್ಸ್ ಮಾಡಿದ್ರು ಅಷ್ಟೇ ಹೊರತು ನನಗೆ ಈ ಕ್ಯಾಮ್ರಾ ಎಲ್ಲಿಟ್ಟಿದ್ದಾರೆ, ಆ ಕ್ಯಾಮ್ರಾ ಮುಂದೆ ಹೆಂಗೆ ಮಾಡಬೇಕು ಏನಿಲ್ಲ. ಒಟ್ಟಿನಲ್ಲಿ ಸ್ಟೇಜ್ನಲ್ಲಿ ಡ್ಯಾನ್ಸ್ ಹೆಂಗೆ ಮಾಡಬೇಕು ಆ ರೀತಿ ಮನಸ್ಸಲ್ಲಿ ಅದನ್ನ ಇಟ್ಕೊಂಡು ಡ್ಯಾನ್ಸ್ ಮಾಡಿದೆ ಅಷ್ಟೇ. ಓಕೆ. ಅಪ್ಪ ಅಮ್ಮ ಏನಂದಿದ್ರು ನಿಮ್ಮನ್ನ ಪಿಕ್ಚರ್ ಸ್ಕ್ರೀನ್ ಮೇಲೆ ನೋಡಿ? ಅಪ್ಪ ಅಮ್ಮನಿಗೆ ಮೊದಲು ನನಗೆ ಅಪ್ಪ ಅಮ್ಮನ ಬಿಡಿ, ನನಗೆ ಇಂಟ್ರೆಸ್ಟ್ ಇರಲಿಲ್ಲ ಪಿಕ್ಚರ್ ಅನ್ನೋದು, ನನಗಿರಲಿಲ್ಲ. ಅಕ್ಕ ಹೇಳಿದ್ಲಲ್ಲ ಅಂದ್ಬಿಟ್ಟು ಇದು ಮಾಡಿದೆ. ಅಪ್ಪ ಅಮ್ಮನಿಗೇನು ಇದೆಲ್ಲ ಏನಂದರೆ ಅವರು ನಮಗೆ ನಾವೇನು ಮಾಡಿದ್ರು ಅದು ಮಾಡಬೇಡ, ಇದು ಈ ಮಟ್ಟಕ್ಕೆ ನಾನು ಬೆಳಿತೀನಿ, ಹೀಗೆಲ್ಲ ಕಲಾವಿದರು ನಾನು ನೋಡ್ತೀನಿ ಅನ್ನೋದು ಖಂಡಿತ. ನಾನು ಇದೆಲ್ಲ ನೋಡ್ತಾ ಇದ್ರೆ ನಿಜವಾಗ್ಲೂ ಇದು ಕನಸ ಅನಿಸುತ್ತೆ.